ಓಕೆ, ಇನ್ನು ದೆನ್ ಕಾವ್ಯ ಅವ್ರದ್ದು ಈಸಿ ಜರ್ನಿ ಆಗಿರಲಿಲ್ಲ ಬಿಗ್ ಬಾಸ್ ಮನೇಲಿ. ಅಫ್ಕೋರ್ಸ್ ಅಶ್ವಿನಿ ಅವ್ರದ್ದು 1 ವರ್ಸಸ್ 24 20 ಅಂತ ಅಂದ್ರೂ ನಿಮ್ಮದು ಸ್ಟಾರ್ಟಿಂಗಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಬರ್ತಾ 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 ಎಲ್ಲವೂ ಟಫ್ ಆಗ್ತಾ ಹೋಯಿತು. ಯಾಕಂದರೆ ಇಲ್ಲಿ ಜನದ ದೃಷ್ಟಿನಲ್ಲೂ ಕೆಲವ್ರು ಹಂಗಂದರೆ ಕೆಲವ್ರು ಹಿಂಗಂತ ಇದ್ರು. ಸೊ ಜೊತೆಗೆ ಮನೆಯಲ್ಲಾದಂಥ ಒಂದಷ್ಟು ಘಟನೆಗಳು ಇಲ್ಲಿವರೆಗೂ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಮ ಫ್ಯಾಮಿಲಿ ರೌಂಡ್ಸ್ ಬಂದಾಗ, ಫ್ಯಾಮಿಲಿಯವ್ರು ಬಂದಾಗ ಏನೋ ಪ್ರೋಮೋದಲ್ಲಿ ಈ ಥರ ತೋರಿಸಿದ್ದಾರೆ, ಎಪಿಸೋಡಲ್ಲಿ ಈ ಥರ ಇರಲ್ಲ, ಏನೋ ತಮಾಷೆ ಗಿಮಾಷೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಮೇ ಬಿ ಅದೊಂದು ಆಗಿರಲಿಲ್ಲ ಅಂತ ಅಂದರೆ ಕಾವ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗಿ ಹೊರಗಡೆ ಬರ್ತಾಯಿದ್ರು ಅಂತ. ಅದೆಲ್ಲೋ ಒಂದು ರೀತಿ ಆ ಘಟನೆ ಏನಿದೆ ನಿಮ್ಮ ಫ್ಯಾಮಿಲಿ ರೌಂಡಲ್ಲಿ ಆದಂಥ ಘಟನೆ ನಿಮ್ಮನ್ನು ತುಂಬಾ ಕುಗ್ಗಿಸ್ತು ಅಂತ ಅನಿಸುತ್ತೆ. ಮತ್ತು ನಾವು ಮಾತಾಡ್ಕೊಳ್ಳೋವಾಗೂ ಹೇಳ್ತಾ ಇದ್ವಿ, ಯಾರ ಫ್ಯಾಮಿಲಿಗೂ ಈ ಥರ ಆಗಬಾರ್ದಾಗಿತ್ತು. ಯಾಕಂದರೆ ಈ 12 ಸೀಸನ್ಸಲ್ಲಿ ಯಾರಿಗೂ ಈ ಥರ ಆಗಿಲ್ಲ. ಅದೆಷ್ಟು ನಿಮ್ಮನ್ನು ನೋವಾಯಿತು? ನಿಜವಾಗ್ಲೂ ಖಂಡಿತ ತುಂಬ ನೋವಾಯಿತು. ಅಂದರೆ ನಾನು ಅದೇ ಹೇಳ್ದಂಗೆ ಅಷ್ಟು ವಾರಗಳಲ್ಲಿ ನಾವು ಬೈ ದಿ ಎಂಡ್ ಆಫ್ ದ ಜರ್ನಿ ಇರ್ತೀವಿ. ಒಂದು 3 ವಾರ 4 ವಾರ ಇರುತ್ತೆ ಬ್ಯಾಲೆನ್ಸ್. ಅವಾಗ ಫ್ಯಾಮಿಲಿಯವ್ರು ಬಂದು ಮಾತಾಡಿದಾಗ ನಮಗೊಂದು ಆ ಎನರ್ಜಿ ಇರುತ್ತೆ. ನನಗೆ ಕಂಪ್ಲೀಟ್ ರಿವರ್ಸ್ ಆಯ್ತದು. ನಾನು ಹೇಳಿದ್ನಲ್ಲ, ಇವಾಗ ಮನೆಯವ್ರು ಕೂತ್ಕೊಂಡು ಸೀಸನ್ ನೋಡಬೇಕಾದ್ರೆ ನನ್ನ ಮಗಳಿಗೆ ಯಾರು ಕರೆಕ್ಟಾಗಿ ಇದು ಮಾಡ್ತಿದ್ದಾರೆ ಅಥವಾ ನನ್ನ ಮಗಳ ಜೊತೆ ಯಾರು ಜೆನ್ಯೂನಾಗಿದ್ದಾರೆ ಅಂತ ಅನ್ಸೋರೇ ಅಲ್ವಾ ಇಷ್ಟ ಆಗೋದು. ಆ ಒಂದು ವ್ಯಕ್ತಿತ್ವನೇ ಗಿಲ್ಲಿಯಲ್ಲಿ ನಮ್ಮನೆಯವ್ರಿಗೆ ಇಷ್ಟ ಆಗಿರೋದು. ಹಾಂ, ಸೊ ಆ ವ್ಯಕ್ತಿತ್ವ ಇಷ್ಟ ಆಗಿ ಪ್ರಾಬಬ್ಲಿ ಇವಾಗ ಅದನ್ನೇ ಬಂದು ನನಗೆ ಕನ್ವೆ ಮಾಡಿದ್ರು. ಅಂದರೆ ಅವನು ಜೆನ್ಯೂನ್ ಆಗಿದ್ದಾನೆ ನಿಮ್ಮ ಜೊತೆ ಅನ್ನೋದನ್ನೇ ಕನ್ವೆ ಮಾಡೋಕ್ಕೆ ಹೇಳೋಕ್ಕೆ ಹೊರಟರು. ಬಿಟ್ಟರೆ ಅದು ಗೇಮಿಗೆ ಹಿಂಗೆ ಅದು ಅಂದರೆ ಎಫೆಕ್ಟ್ ಆಗುತ್ತೆ ಅಂತನೋ ಅಥವಾ ಗೇಮಿಗೆ ಹೆಲ್ಪ್ ಆಗುತ್ತೆ ಅಷ್ಟೆಲ್ಲ ಅವ್ರು ಯೋಚನೆ ಮಾಡಿದ್ರು ಅಂತ ನಾನು ಒಪ್ಪಲ್ಲ. ಯಾಕಂದರೆ ನಾನು ಬಂದಮೇಲೆ ಅದನ್ನೇ ಮಾತಾಡಿದೆ, ಯಾಕೆ ಹೇಳಿದ್ರಿ ಅಂತ. ಇವನ್ ಐ ವಾಸ್ ಕ್ಲೂಲೆಸ್. ಮನೆಯವ್ರು ಅಷ್ಟು ಕ್ವೆಶನ್ಸ್ ಕೇಳ್ತಾ ಇದ್ದಾಗ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆನ್ಸು, ನನಗೆ ಕ್ಲೂಲೆಸ್. ನನಗೆ ಯಾಕೆ ಹೇಳಿದ್ರು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಬಟ್ ಕೇಳಿದಾಗ ನನಗೆ ಉತ್ತರ ಸಿಕ್ಕಿದ್ದೆ. ಅದು ನಾನೇನು ಗೆಸ್ ಮಾಡಿ ರಘು ಸರಿಗೆ ಹೇಳಿದೆ, ಸರ್ ಪ್ರಾಬಬ್ಲಿ ಇದಕ್ಕೆ ಹೇಳಿರ್ಬೋದು ಮನೆಯವರು ಅಂತ. ಮನೆಯವರು ಅದನ್ನೇ ಹೇಳಿದ್ರು. ಅಂದರೆ ಆ ವ್ಯಕ್ತಿತ್ವ ಇಷ್ಟ ಆಗಿದೆ ಮನೆಯವರಿಗೆ. ಗಿಲ್ಲಿ ಆ ಒಂದು ನನ್ನನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅನ್ನೋ ವ್ಯಕ್ತಿತ್ವ ಮನೆಯವ್ರಿಗೆ ಇಷ್ಟ ಆಗಿದೆ. ಆದರೆ ನಾನು ಪ್ರಾಕ್ಟಿಕಲಾಗಿ ಆಟನ ಆಡ್ತಾ ಇದ್ದೆ. ಸೊ ಅವ್ರು ಬಂದಂಗೆ ಹೇಳಿದ್ರು ಅಂದ ತಕ್ಷಣ ನಾನು ಗೇಮ್ ಚೇಂಜ್ ಮಾಡ್ಕೊಳ್ಳಿಲ್ಲ. ನಾನು ಹೆಂಗೆ ಗೇಮ್ ಆಡ್ತಾ ಇದ್ನೋ ಹಾಗೆ ಆಡಿದೆ. ಬಟ್ ಅದು ಇನ್ನೊಂದು ಪರ್ಸ್ಪೆಕ್ಟಿವ್. ಮನೆಯವರು ಒಂದು ಗೇಮ್ ಅಂತ ಸೈಡಿಗಿಟ್ಟು, ಓಕೆ ಒಂದು ಫ್ರೆಂಡು ಇವಳನ್ನ ಹಿಂಗೆ ಬಿಟ್ಕೊಡ್ತಾ ಇಲ್ಲ, ಸೊ ನೀನು ಬಿಟ್ಕೊಡ್ಬೇಡ ಅನ್ನೋದು ಆ ಥರ ಹೇಳಿದ್ರು. ಬಿಟ್ಟರೆ ದಿಸ್ ನಥಿಂಗ್ ಅದರ್ ದೆನ್ ದ್ಯಾಟ್. ಆ್ಯಂಡ್ ಇನ್ನೊಂದು, ಅಲ್ಲಿ ನಾನು ನನ್ನ ಅಣ್ಣ ಅಂತ ರೇಗಿಸ್ತಾ ಇದ್ದಿದ್ದಾಗಿರಲಿ ಅಥವಾ ಇನ್ನೊಂದೇನೋ ನಾನು ಅವನನ್ನ ನಾಮಿನೇಟ್ ಮಾಡಿದ್ದಾಗಿರಲಿ, ಇಲ್ಲಿ ಹೊರಗಡೆ ನೆಗೆಟಿವ್ ಆಗಿ ಹೋಗ್ತಿದೆ ಅಂತಂದಾಗ ಮನೆಯವರು ಅದನ್ನೆಲ್ಲ ನೋಡ್ತಿದ್ದಾಗ ಅಯ್ಯೋ ಹಿಂಗೆ ಹೋಗ್ತಿದೆ ಅಂದಾಗ ದೇವರ್ ಮೇ ಬಿ ಅವ್ರಿಗೆ ಅಷ್ಟೆಲ್ಲ ಗೇಮ್ಗೆ ಇದು ಎಫೆಕ್ಟ್ ಆಗುತ್ತೆ ಅಂತನೋ ಅಥವಾ ಇನ್ನೊಂದು ಯೋಚನೆ ಮಾಡಲಿಲ್ಲ. ನನ್ನ ಮಗಳ ಬಗ್ಗೆ ನೆಗೆಟಿವ್ ಆಗ್ತಿದೆ, ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಬಂದು ಹೇಳಿದ್ರು. ಬಿಟ್ಟರೆ ಅಪಾರ್ಟ್ ಫ್ರಮ್ ದಟ್ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆದರೆ ಒಳಗಡೆ ತುಂಬ ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡಿಬಿಡ್ತು. ಅಂದರೆ ಮನೆ ಒಳಗಡೆ ಇರೋರು ಒಂದೊಂದಿಷ್ಟು ಫೀಡ್ಬ್ಯಾಕ್ಸ್ ಕೊಟ್ಟಾಗ, ಹಿಂಗೆ ಮಾತಾಡಿದಾಗ ಅಷ್ಟು ವಾರದಿಂದ ನಾನು ಆಡ್ಕೊಂಡು ಬಂದಿದ್ದು ಎಲ್ಲ ಹೋಗ್ಬಿಡ್ತಾ. ಆಮೇಲೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೂ ನಂಗೆ ಟೈಮ್ ಇರಲಿಲ್ಲ. ಇನ್ನೊಂದು 2-3 ವಾರದಲ್ಲಿ ನಾನು ಆಟ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ, ಅದು ತುಂಬ ಫೇಕಾಗಿ ಕಾಣುತ್ತೆ. ಸೊ ಐ ವಾಸ್ ಕ್ಲೂಲೆಸ್. ನಾನು ಡಿಸ್ಟರ್ಬ್ ಆಗಿದ್ದುಂಟು, ಅದು ಎಫೆಕ್ಟ್ ಮಾಡ್ತು.